ಸ್ವಾತಿ, ಏನು ಮಾಡ್ತಿದ್ಯಾ? ಅಡುಗೆ ಮಾಡ್ತಾ ಇದ್ದೀನಿ. ಸೊಸೆ ಅಂದ್ರು ಅಂದರೆ ಹೀಗಿರಬೇಕು. ಇಬ್ಬರು ಸೇರಿ ಅಡುಗೆ ಮಾಡ್ತಿದ್ದೀರಾ? ಹೌದು, ನಾನು ನಿರುಷಾ ಇಬ್ಬರು ಒಟ್ಟಿಗೆ ಅಡುಗೆ ಮಾಡೋಣ ಅಂತ ನಿರ್ಧಾರ ಮಾಡಿದ್ದೀವಿ. ನಿಮ್ಗೇನಾದ್ರು ಕಷ್ಟ ಆದರೆ ನೀವು ಊಟ ಮಾಡದೆ ಇಡ್ಬೋದು. ಅಯ್ಯೋ, ನಂಗೆ ಯಾಕೆ ಕಷ್ಟ ಆಗತ್ತೆ? ಪಾಪ, ಕಷ್ಟ ಆಗೋದು ಅನ್ನಿಸ್ಕೊಂಡವ್ರಿಗೆ. ಈಗ ಇದೆಲ್ಲ ಮಾತಾಡಬೇಡಿ ನೀವು. ದಯವಿಟ್ಟು ಹೊರಗಿರಿ. ಅಡುಗೆ ಆದ್ಮೇಲೆ ಕರಿತೀನಿ, ಬಂದು ಊಟ ಮಾಡಿವಂತೆ. ಅಯ್ಯೋ, ನನ್ನ ಮೇಲೆ ಯಾಕೆ ಸ್ವಾತಿ ಇಷ್ಟೊಂದು ರೇಗ್ತೀಯಾ? ನಾನು ಬಂದಿದ್ದು ಅಡುಗೆಲಿ ಹಿಂಗೇನಾದರೂ ಹೆಲ್ಪ್ ಮಾಡೋಣವೇನೋ ಅಂತ. ಹೌದು, ಅಷ್ಟಕ್ಕೂ ಏನು ಅಡುಗೆ ಮಾಡ್ತಿದ್ಯಾ? ಎಕ್ಸ್ಪರ್ಟ್ ಅಂತೂ ಅಲ್ಲ, ಪ್ರಯತ್ನ ಪಡ್ತೀವಿ ಅಲ್ವಾ ನಿರುಷಾ? ನಾನು ಅದಕ್ಕೆ ಬಂದಿರೋದು ಸ್ವಾತಿ. ನೋಡು, ಸೊಸೆಯಂದ್ರಿಗೆ ಅತ್ತೆ ಹೇಳ್ಕೊಡ್ಬೇಕು ಅಡುಗೆ ಹೇಗೆ ಮಾಡೋದು ಅಂತ. ಪಾಪ ಅವ್ರಿಗೇನು ಗೊತ್ತಿರುತ್ತೆ? ಅಡುಗೆಗೆ ಎಷ್ಟು ಉಪ್ಪು ಹಾಕಬೇಕು, ಎಷ್ಟು ಖಾರ ಹಾಕಬೇಕು, ಎಷ್ಟು ಹುಳಿ ಹಿಂಡಬೇಕು, ಪ್ರತಿಯೊಂದು ಅತ್ತೆ ಹೇಳ್ಕೊಟ್ರೆ ತಾನೇ ಸೊಸೆಯಂದ್ರಿಗೆ ಗೊತ್ತಾಗೋದು. ನಿಮ್ಮ ಅತ್ತೆಗೆ ಬಿಡು, ಇದಕ್ಕೆಲ್ಲ ಸಮಯನೇ ಇಲ್ಲ. ಅವ್ರು ಡಿವೋರ್ಸ್ ಅಂತೆ, ಅವ್ರು ಆರೈಕೆ ಅಂತೆ. ದಯವಿಟ್ಟು ಹಾಗೆಲ್ಲ ಮಾತಾಡಬೇಡಿ. ಅಯ್ಯೋ ಸರಿ ಬಿಡು, ಇದ್ದಿದ್ದು ಹೇಳಿದ್ರೆ ಕೋಪ ಬರೋದು ಸಹಜನೇ. ನಾನೇನು ನಿಮ್ಮ ಅತ್ತೆನ ಹೊಗಳೋಕ್ಕಾಗಲಿ ಬೈಯೋಕ್ಕಾಗಲಿ ಅಥವಾ ಅವ್ರ ಬಗ್ಗೆ ಕಮೆಂಟ್ ಮಾಡೋಕ್ಕಾಗಲಿ ಬಂದಿಲ್ಲಮ್ಮ. ನಿನಗೆ ಅಡುಗೆ ಹೇಳ್ಕೊಡೋಣ ಅಂತ ಬಂದೆ ಅಷ್ಟೇ. ಇಷ್ಟಕ್ಕೂ ಏನು ಅಡುಗೆ ಮಾಡ್ತಿದ್ಯಾ? ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ, ನೀವೇ ಡಿಸೈಡ್ ಮಾಡಿ. ಅಲ್ಲ, ಮೊದಲನೇ ಸಲ ಸೊಸೆಯಂದ್ರಿಬ್ರು ಈ ಮನೇಲಿ ಅಡುಗೆ ಮಾಡ್ತಿದ್ದೀರಾ, ಯಾಕೆ ಸಿಹಿ ಮಾಡಬಾರ್ದು? ಅಯ್ಯೋ, ಸ್ವೀಟಾ? ಅದಕ್ಕೆ ಅಡುಗೆ ತುಂಬ ಚೆನ್ನಾಗಿ ಗೊತ್ತಿರಬೇಕು. ನನಗೆ ಹದಾನೇ ಗೊತ್ತಿಲ್ಲ. ನಾನಿದ್ದೀನಲ್ಲ, ನಾನು ಹೇಳ್ಕೊಡ್ತೀನಿ. ನಿರೋಷಾ, ಸ್ವಲ್ಪ ಹೆಸರುಬೇಳೆ ನೆನೆಸಮ್ಮ. ಹೆಸರುಬೇಳೆ ಪಾಯಸ ಮಾಡು, ಎಲ್ಲರಿಗೂ ಇಷ್ಟ ಆಗುತ್ತೆ ಈ ಮನೆಯಲ್ಲಿ. ಹಾಗೆ ದಪ್ಪ ತಳದ ಪಾತ್ರನ ಒಲೆ ಮೇಲೆ ಇಟ್ಬಿಡು, ಹಾಲು ಕಾಯಿಸು. ಕಾಯಿಸಿದ ಹಾಲೇ ಹಾಕ್ಬೋದಾ? ಹಾಕ್ಬೋದು. ಹಾಗೆ ಮಿಕ್ಸಿಗೆ ತೆಂಗಿನಕಾಯಿ ತುರಿನೂ ಸ್ವಲ್ಪ ಬೆಲ್ಲನೂ ಹಾಕಿ ಚೆನ್ನಾಗಿ ರುಬ್ಬು. ಬೇಕಾದರೆ ಕಾಯಿ ಹಾಲನ್ನು ಹಾಕಿದ್ರೆ ಪಾಯಸ ಇನ್ನೂ ಚೆನ್ನಾಗಾಗತ್ತೆ. ನಿಮಗೆ ಅಡುಗೆ ತುಂಬ ಚೆನ್ನಾಗಿ ಮಾಡೋಕ್ಕೆ ಬರುತ್ತೆ ಅನ್ಸುತ್ತೆ. ಓ, ಎಷ್ಟೇ ಆದರೂ ಮಲೆನಾಡೋರಲ್ವಾ, ಚೆನ್ನಾಗೇ ಅಡುಗೆ ಮಾಡ್ತೀವಿ. ನಿಮ್ಮ ಊರಿನ ಕಡೆ ತಂಬುಲಿ ಮಾಡ್ತಾರಲ್ಲ, ಅದನ್ನು ಮಾಡೋದು ಹೇಳ್ಕೊಡ್ತೀರಾ? ಖಂಡಿತ. ಈ ಬೇಸಿಗೆನಲ್ಲಿ ತಂಬುಳಿ ತಿಂದರೆ ತುಂಬ ಒಳ್ಳೆಯದು. ಅದರಲ್ಲೂ ಈ ಹೊಟ್ಟೆ ಉರಿತಿರುತ್ತಲ್ಲ, ಅಂಥವ್ರೇನಾದರೂ ತಿಂದರೆ ತಂಪಾಗುತ್ತೆ. ಸ್ವಾತಿ, ಅಡುಗೆ ಮಾಡೋದನ್ನ ಹೇಳಿಸ್ಕೊಳ್ಳೋದ್ರಲ್ಲಿ ಯಾವ ತಪ್ಪು ಇಲ್ಲ. ನಾನು ಆಗಲೇ ಹೇಳ್ದಂಗೆ ನಾನು ಇನ್ನು ಅತ್ತೆ ಥರ ಏನು ಬೇಕಾದರೂ ಸಂಕೋಚ ಇಲ್ಲದೆ ಕೇಳು, ಹೇಳ್ಕೊಡ್ತೀನಿ. ಆದರೆ ಎಷ್ಟೇ ಅನ್ನಿಸ್ಕೊಂಡ್ರು ಏನೇ ಆದ್ರೂ ಮರ್ಯಾದೆ ಬಿಟ್ಟು ಅಡುಗೆ ಮನೇಲೆ ಕೂತಿದ್ರು ನೋಡು ಊಟಕ್ಕೆ ಅಂತ, ಅಂಥ ಸಂಕೋಚ ಪಡಬೇಕಷ್ಟೆ. ಮಾವ, ಆರ್ಯ, ಇಬ್ರು ಊಟಕ್ಕೆ ಬನ್ನಿ. ಅತ್ತೆ, ಆದಿ, ಊಟಕ್ಕೆ ಬನ್ನಿ. ನಿಮಿಷ ಊಟ ಬಡಿಸು. ಸ್ವಾತಿ, ಊಟ ಬಡಿಸು.
ಸೂಪರ್. ಇಷ್ಟು ದಿನದಲ್ಲಿ ಈ ಮನೇಲಿ ಇಂಥ ರುಚಿ ಕಂಡೇ ಇರಲಿಲ್ಲ ನಾನು. ಸೂಪರ್ ಸೂಪರ್. ಥ್ಯಾಂಕ್ ಯು. ಸೈಲೆಂಟಾಗಿ ಊಟ ಮಾಡಿ. ಸ್ವಾತಿ, ಈ ರೈಸು ಸೂಪರ್ ಆಗಿದೆ. ಇನ್ಮೇಲೆ ಮಧ್ಯಾಹ್ನ ಊಟಕ್ಕೆ ನನ್ನ ಮನೆಗೆ ಬರೋದು, ಯಾವ ಹೋಟ್ಲಿಗೆ ಹೋಗೋದು, ಅಷ್ಟು ಚೆನ್ನಾಗಿದೆ. ಆರ್ಯ, ನಮಸ್ಕಾರ. ಓ ಸಾರಿ, ಹೇಳದೆ ಬಂದ್ಬಿಟ್ಟೆ. ಅದು ಊಟದ ಟೈಮಲ್ಲಿ. ಐ ಆಮ್ ವೆರಿ ಸಾರಿ. ಇದು ನನ್ನ ಮಗಳ ಮನೆ. ನನಗೇನು ಸಂಕೋಚ ಇಲ್ಲ ನನ್ನ ಊಟ ಆಗಿಲ್ಲ ಅಂತ ಹೇಳೋದಕ್ಕೆ. ನಾನು ಸುಳ್ಳು ಹೇಳಲ್ಲ. ಸುಳ್ಳು ಹೇಳಿ ನನಗೆ ಪ್ರಾಕ್ಟೀಸ್ ಇಲ್ಲ. ಆದರೆ ಇನ್ನೊಂದು ಪ್ರಿನ್ಸಿಪಲ್ ಇದೆ. ಯಾರು ಕರೀಲಾರದೆ ನಾನು ಊಟಕ್ಕೆ ಕೂತ್ಕೊಳ್ಳಲ್ಲ. ದಟ್ ಇಸ್ ಮೈ ಪ್ರಿನ್ಸಿಪಲ್. ಇದೇನಿದು, ಮನೆ ಭಾಗ ಆಗಿ ಹೋಗಿದೆಯಲ್ಲ? ಡೈನಿಂಗ್ ಟೇಬಲ್ಲು, ಅಷ್ಟೊಂದು ಚೇರ್ಸ್ಗಳು ಖಾಲಿ ಇರಬೇಕಾದ್ರೆ ನೀವುಗಳು ಕೆಳಗೆ ಕೂತಿದ್ದೀರಲ್ಲ. ನಿರೋಷ, ಏನಮ್ಮ ಇದು? ಅಳಿಯಂದ್ರೆ ಏನಿದೆಲ್ಲ? ಹಾಗೇನಿಲ್ಲ, ನಮ್ಗೆ ಕೆಳಗೆ ಕೂತ್ಕೊಂಡು ಊಟ ಮಾಡೋಕ್ಕೆ ಇಷ್ಟ. ಕೆಳಗೆ ಕೂತ್ಕೊಂಡು ಊಟ ಮಾಡಿದ್ರೆ ನೆಮ್ಮದಿ ಸುಖವಾಗಿ ಊಟ ಮಾಡ್ಬೋದು. ಬೇರೆಯವ್ರನ್ನ ನೋಡ್ಬೇಕಂದ್ರೆ ತಲೆ ಎತ್ತಿ ನೋಡ್ಬೋದು, ಅದು ಸ್ವಾಭಿಮಾನದಿಂದ. ಅದೇ ಮೇಲ್ ಕೂತಿರೋರು ನಮ್ಮನ್ನ ನೋಡ್ಬೇಕಂದ್ರೆ ತಲೆ ತಗ್ಸೆ ನೋಡಬೇಕು, ಅದು ನಮಗಿಷ್ಟ ಇಲ್ಲ. ಡೈನಿಂಗ್ ಟೇಬಲ್ ಮೇಲೆ ಕೂತು ಊಟ ಮಾಡೋಕ್ಕೆ ಒಂದು ಎಟಿಕ್ವಸಿ ಬೇಕು. ಹಾಗೆ ಊಟ ಮಾಡಬೇಕು, ಹಾಗೆ ಬಿಹೇವ್ ಮಾಡಬೇಕು. ಇಲ್ಲದೇ ಇರೋರಿಗೆ ಸ್ವಲ್ಪ ಕಷ್ಟನೇ. ಓ ಇಲ್ಲ, ನಾನು ಅಂದುಕೊಂಡದಕ್ಕಿಂತ ಸ್ವಲ್ಪ ಸೀರಿಯಸ್ ಆಗೇ ಇದೆ ಇಶ್ಯೂ. ಏನು ಮೇಲ್ವರ್ಗ ಕೆಳವರ್ಗ ಅನ್ನೋ ಥರ ಇಲ್ಲೂ ಭೇದ ಭಾವ ಇದೆಯಾ? ಏನು ಆರ್ತಿ ಅವರೇ? ಸೂರ್ಯ ಅವರೇ, ಏನಿದು? ನೀವು ಮನೆ ಯಜಮಾನರು, ಹಿಂದೆ ರಾಜಕೀಯದಲ್ಲಿದ್ದವರು. ಸ್ವಾತಂತ್ರ್ಯ ಸಮಾನತೆ ಅಂತೆಲ್ಲ ಭಾಷಣ ಬಿಗಿತಾ ಇದ್ರಿ. ಅದನ್ನ ಮೊದಲು ಮನೆಯಲ್ಲಿ ಅನುಷ್ಠಾನ ಮಾಡಬೇಕು ತಾನೆ? ಇದೇನ್ರಿ ಇದು, ಮನೆಯಲ್ಲಿ ಈ ರೀತಿ ಭೇದ ಭಾವ? ಗುರುಬಲವನ್ನು ಹತ್ತಿಕ್ಕಿ ರಾಹುಕೇತು ಶನಿ ಜೊತೆ ಸೇರ್ಕೊಂಡಿರೋದ್ರಿಂದ ಮುಂದೆ ದೊಡ್ಡ ಕಂಟಕನೇ ಕಾದಿದೆ.